ಅಯೋಧ್ಯ ಇಲ್ಲೊಂದು ರೈಟ್ ತೊಗೊಬೇಕು ಅಂಡರ್ ಪಾಸಲ್ಲಿ. ನೋಡ್ಬೋದು ಎಷ್ಟು ಜಾಮ್ ಆಗಿದೆ ಅಂತ. ಹಾಗೆ ಜಾಮಲ್ಲಿ ಪಾಸ್ ಆಗ್ತಾ ನಮ್ಮ ಶಿವಮೊಗ್ಗ ಗಾಡಿ ಒಂದು ಸಿಕ್ತು. ಜೊತೆ 2 ಗಾಡಿ ಒಟ್ಟಿಗೆ ಅಡುಗೆ ಮಾಡೋಕ್ಕೆ ನಿಲ್ಸಿದ್ವಿ. ಆಫ್ ರೋಡೆಲ್ಲ ಮಾಡ್ಕೊಂಡು ಇದೇ ಟೆಂಪಲ್ ಎಂಟ್ರೆನ್ಸ್ ಇದು. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅಲ್ಲ ಇದು ಮಿಲ್ಟ್ರಿ ಅವರೆಲ್ಲ ಮಾಡಿರೋದು ಬ್ರಿಡ್ಜ್ ಇದು. ಮತ್ತು ಆದಮೇಲೆ ಇದೆಲ್ಲ ಮುಗಿದ್ಮೇಲೆ ತೆಗ್ಬಿಡ್ತಾರೆ. ಇಲ್ಲೆಲ್ಲ ನೀರಿರುತ್ತೆ. ಏನು ನಾರ್ತ್ ಕಡೆ ಬಂದರೆ ಗೊತ್ತಾಗತ್ತೆ. ಅನ್ನ ಸಿಕ್ಕರೆ ಸಾಕು. ಬರೆದು ಏನಿದು ನಕ್ಷೆ ರೆಡಿ ಮಾಡಿ ದಿಕ್ಕನ್ನು ಹುಡುಕಿ ನಮ್ಮ ಅಂಕಲು ಪೂಜೆ ಮಾಡ್ತಾಯಿದ್ದಾರೆ ನದಿಗೆ. ಇವಾಗ ಕಾಶಿಯಿಂದ ಓಡ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಅಯೋಧ್ಯಕ್ಕೆ. ಈಗ ಕಸ್ಟಮರ್ಗಳು ಬರ್ತಾರೆ. ಬಂದು ಮಲಗಿದ್ದು ಸಂಜೆ ಆಯಿತು, ರಾತ್ರಿ ಆಯಿತು. ಹೆಚ್ಚು ಕಮ್ಮಿ ದರ್ಶನ ಮಾಡ್ಕೊಂಡು ಬರ್ತಾ ಅದೇ ನೋಡ್ರಿ ದೇವಸ್ಥಾನ ಕಾಣ್ತಿದ್ದಲ್ಲ ಅದು. ಈಗ ಇಲ್ಲಿಂದ ನಾನ್ ಸ್ಟಾಪ್ ಅಯೋಧ್ಯ. ಇದೇ ಕಾಶಿಯಿಂದ ಅಯೋಧ್ಯ ಹೋಗೋ ಹೈವೇ. ಮುಂದೆ ನೋಡೋಣ ಎಲ್ಲೆಲ್ಲಿ ಬ್ಲಾಕ್ ಆಗಿರುತ್ತೆ ಅಂತ. ಮುಂದೆ ಊಟಕ್ಕೆ ಒಂದು ನಿಲ್ಲಿಸ್ಬೇಕು. ಮುಂದಿಲ್ಲೇ ಒಂದು ಹನುಮಾನ್ ಗುಡಿ ಇತ್ತು, ಅಲ್ಲಿ ನಿಲ್ಲಿಸಿದ್ವಿ ಊಟಕ್ಕೆ. ಎಲ್ಲ ಟಾರ್ಪಲ್ ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಟೈಮ್ ಕವರ್ ಮಾಡಬೇಕು. ಹಾಗೆ ಪಟ ತಿಂದ್ಬಿಟ್ಟು ನೆಕ್ಸ್ಟು ಹೋಗೋದು. ಇದೇ ನೋಡ್ರಿ ಹೈವೇ ಇದು. ಸ್ವಲ್ಪ ಮುಂದೆ ಪಾಸ್ ಆಗಿತ್ತು, ಹಂಗೆ ಗಾಡಿ ತಿರ್ಸ್ಕೊಂಡು ರಾಂಗ್ ಸೈಡಲ್ಲೇ ಬಂದು ನಿಲ್ಸಿದ್ದೀನಿ. ಇಲ್ಲಿಂದ ಈಗ ಎಷ್ಟೊಂದು 150 ಕಿಲೋಮೀಟ್ರನೇ ಇದೆ, ಹೋಗ್ಬೋದು. ಟೈಮ್ ಬಂದ್ಬಿಟ್ಟು ಮಿಡ್ನೈಟು ಆಲ್ರೆಡಿ ನಿಲ್ಲಿಸೋ ಅಷ್ಟೊತ್ತಿಗೆ. ಈಗ ನೆಕ್ಸ್ಟು ತಿನ್ಕೊಂಡು ಬೇಗ ಹೋಗೋದು. ಇನ್ನೊಂದು 30 ಕಿಲೋಮೀಟ್ರ್ ಇದೆ ಅಯೋಧ್ಯ. ಇಲ್ಲೊಂದು ರೈಟ್ ತೊಗೊಬೇಕು ಅಂಡರ್ ಪಾಸಲ್ಲಿ. ನೋಡ್ಬೋದು ಎಷ್ಟು ಜಾಮ್ ಆಗಿದೆ ಅಂತ. ಫುಲ್ ಸಿಕ್ಕಾಪಟ್ಟೆ ಜಾಮು. ಸಾವಿರಾರು ಗಾಡಿ ನಿಂತ್ಬಿಟ್ಟಿದೆ. ಬೆಳಗ್ಗೆನೇ 5 ಗಂಟೆಗೆ ಆಗಿರೋ ಜಾಮ್ ಇದು. ಹಾಗೆ ಜಾಮಲ್ಲಿ ಪಾಸ್ ಆಗ್ತಾ ನಮ್ಮ ಶಿವಮೊಗ್ಗ ಗಾಡಿ ಒಂದು ಸಿಕ್ತು. ಜೊತೆಗೆ ನಮ್ಮ ಫ್ರೆಂಡಿಂದೆ ಶ್ರೀನಿವಾಸ್ ಅಂತ, ಅವ್ರದ್ದೇ ಗಾಡಿ ಸಿಕ್ತು. ಅವ್ರ ಗಾಡಿ ಹಿಂದೆ ಫಾಲೋ ಮಾಡ್ಕೊಂಡು ಮಗ ನಾನು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊತೀನಿ ಮುಂದೋಗಿ, ನಾನು ಹಿಂದೆನೇ ಕರ್ಕೊಂಡು ಬಾ ಅಂತ ಅಂದರು. ಹಾಗಾಗಿ ಅವ್ರ ಹಿಂದೆನೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ದೊಡ್ಡ ಗಾಡಿ ಪಾಸ್ ಆಗಿಬಿಟ್ರೆ ನಮ್ಮ ಗಾಡಿ ಸಣ್ಣದು ಆರಾಮಾಗಿ ಪಾಸ್ ಆಗುತ್ತದ್ರ ಹಿಂದೆ. ಆ ಲೆಕ್ಕಾಚಾರಕ್ಕೆ ಅವ್ರ ಹಿಂದೆನೇ ಹೊಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ಬೋದು ಅಲ್ಲಿ ಟರ್ನ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಮತ್ತೆ ಲೆಫ್ಟ್ ತೊಗೊಬೇಕು. ಇಲ್ಲೂ ಲೆಫ್ಟಲ್ಲೂ ಜಾಮ್ ಆಗಿದೆ. ಇದೇ ನೋಡಿ ಗಾಡಿ ಅದು. ನಾನು ಮುಂದೆ ಬಂದುಬಿಟ್ಟೆ ಒಂದು 100 ಮೀಟರ್ಸು. ಹಂಗೆ ಅವ್ರ ಗಾಡಿ ಹಿಂದಾಯಿತು. ಎಲ್ಲ ಇಳಿದು ಬೆಳಗ್ಗೆ 6:30 7 ಗಂಟೆ ಆಗಿತ್ತು. ಎಲ್ಲ ಇಳಿದು ಮಲ್ಕೊಂಡವರೆಲ್ಲ ಎದ್ದೆ ಟೀಗೆ ಕುಡಿತಾ ಇದ್ದಾರೆ. ಜಾಮ್ ಅಂತೂ ಕ್ಲಿಯರ್ ಆಗೋಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಮಿನಿಮಮ್ 1 ಗಂಟೆ ಆಗಿದೆ. ಬೆಳಗ್ಗೆ 5 ಗಂಟೆಗೆ ಬಂದವರು 7 ಗಂಟೆ ಆಗಿದೆ. ಇನ್ನೂ 1 ಕಿಲೋಮೀಟ್ರ್ ಪಾಸ್ ಆಗಿಲ್ಲ. ನೋಡ್ಬೋದು ಎಷ್ಟು ಉದ್ದ ಗಾಡಿಗಳಿದೆ. ಹೈವೇ ಇದು. ಹೆಚ್ಚು ಕಮ್ಮಿ ಹೈವೇಲಿ ಈ ಥರ ಜಾಮ್ ಆಗಿದೆ. ಅಲ್ಲಿಂದ ಚೂರು ಮುಂದೆ ಬರ್ತಿದ್ದಂಗೆ ಸಣ್ಣ ಪುಟ್ಟ ಹಳ್ಳಿ ರೋಡ್ ಹಿಡ್ಕೊಂಡ್ವಿ. ಶಾರ್ಟ್ಕಟ್ಟಲ್ಲಿ ಹೋದರೆ ಬೇಗ ಹೋಗ್ತೀವಿ, ಮೇನ್ ರೋಡೆಲ್ಲ ಜಾಮ್ ಆಗಿರುತ್ತೆ ಅಂತ. ನೋಡ್ಬೋದು ಹಳ್ಳಿ ರೋಡು ಹೋಗ್ತಾಯಿದೆ. ಮುಂದೆ ನಮ್ಮ ಗಾಡಿ ಹೋಗ್ತಾಯಿದ್ದೆ ಶಿವಮೊಗ್ಗದ್ದು. ಅದರಿಂದ ಫಾಲೋ ಮಾಡ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಹಳ್ಳಿ ರೋಡು ಫುಲ್ ಸಣ್ಣದು. ಈ ಸಣ್ಣ ರೋಡಲ್ಲಿ ಬೇಗ ಹೋಗಿ ಸೇರ್ಕೊಳ್ಳೋಣ ಅಂತ ಶಾರ್ಟ್ಕಟ್ ನೋಡ್ಕೊಂಡು ಹೋಗ್ತಾಯಿದ್ವಿ. ಹೆಚ್ಚು ಕಮ್ಮಿ 11:30 ಆಯಿತು ಟೈಮು. 30 ಕಿಲೋಮೀಟ್ರಿಗೆ 60 ಕಿಲೋಮೀಟ್ರ್ ಆಗುತ್ತೆ. ಯಾಕಂದರೆ ಸುತ್ತಾಕೊಂಬರೋ ಶಾರ್ಟ್ಕಟ್ಟು. ಹಂಗಾಗಿ ಮುಂದೊಂದು ಕಡೆ 2 ಗಾಡಿ ಒಟ್ಟಿಗೆ ಅಡುಗೆ ಮಾಡೋಕ್ಕೆ ನಿಲ್ಸಿದ್ವಿ. 2 ಗಾಡಿ ಚೆನ್ನಾಗಿಲ್ಲ, ನೀವು ಜಾಗ ಇತ್ತು, ನೀರು ಸಿಗ್ತಿತ್ತು. ಅದೇ ಕಾರಣಕ್ಕೆ ಇವರೇ ನಮ್ಮ ಶ್ರೀನಿವಾಸ್ ಅಂತ, TT ಓನರು ಕಮ್ ಡ್ರೈವರ್ ಇವರೇ. ಇದು ನೋಡಿ ಅವ್ರ ಗಾಡಿ ಇದು. ಒಳಗಡೆ ಲಗೇಜ್ ಹಿಂಗೆ ತುಂಬಿದ್ದಾರೆ ಅಂತ. ನಮ್ಮ ಗಾಡಿಗಿಂತ ಅವ್ರ ಗಾಡಿ ಫ್ರೀನೇ ಇದೆ. ನೋಡ್ಬೋದು ಒಳಗಡೆ ಇಷ್ಟೇ ಲಗೇಜ್. ಅವ್ರು ಸೀಟೆಲ್ಲ ಬಿಚ್ಕೊಂಡು ಬಂದಿದ್ದಾರೆ. ನಮ್ಮ ಗಾಡಿ ಥರ ನಿಕ್ಕಟ್ಟು ಮೇಲ್ಗಡೆ ಕ್ಯಾರನ್ ಮೇಲೆ ಲಗೇಜ್ ಏನಿಲ್ಲ. ಪಟ ತಿನ್ಕೊಂಡು ಹೋಗೋಣ ಅಂತ ಅವರು ಹೇಳಿದರು. ಹೀಗಾಗಿ ಬೇಗ ಅಡುಗೆ ಮಾಡ್ತಿದ್ದಾರೆ ನಮ್ಮವರು. ಮಾಡ್ಕೊಂಡು ಬೇಗ ಅಯೋಧ್ಯೆ ಹೋಗಿ ರೆಸ್ಟ್ ಮಾಡೋದು. ಹಂಗೆ ಮುಂದೆ ಬಂದರೆ ನಮ್ಮ ಗಾಡಿ ಮುಂದೋಯ್ತು. ಅವ್ರು ಬೇಗ ಅಡುಗೆ ಮಾಡ್ಕೊಂಡು ಹೋಗ್ಬಿಟ್ರು ತಿಂದು. ನಮ್ಮವ್ರು ಸ್ವಲ್ಪ ಸ್ಲೋ, ನಿಧಾನಕ್ಕೆ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮುಂದೆ ಬಂದರೆ ಇಲ್ಲ ಅಣ್ಣ ಮತ್ತೆ ಜಾಮು. ಹಾಗಾಗಿ ಮತ್ತೊಂದು ಶಾರ್ಟ್ಕಟ್ ಹುಡ್ಕೊಂಡು ಆಫ್ ರೋಡೆಲ್ಲ ಮಾಡ್ಕೊಂಡು ಈ ನೋಡ್ಬೋದು ಹೆಂಗಿದೆ ಸಣ್ಣ ರೋಡು. ಈ ಮಣ್ಣು ರೋಡಲ್ಲೆಲ್ಲ ಆಫ್ ರೋಡ್ ಮಾಡ್ಕೊಂಡು ಹೋಗಿ ಮೇನ್ ರೋಡ್ ಸೇರ್ಕೊತೀವಿ ಈಗ. ಯಾಕಂದರೆ ಜಾಮ್ ಆಗಿರೋದ್ರಿಂದ ಆಫ್ ರೋಡ್ ಮಾಡೋದು, ಮೇನ್ ರೋಡ್ ಸೇರೋದು ಅಷ್ಟೇ. ಹೆಂಗೆಂಗೋ ಮಾಡಿ ಅಯೋಧ್ಯೆಗೆ ಬಂದು ರೀಚ್ ಆದೆ. ನೋಡ್ಬೋದು ಅಯೋಧ್ಯೆ ಎಂಟ್ರೆನ್ಸ್ ಇದು. ಅಯೋಧ್ಯೆ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ನಮ್ಮ ಗಾಡಿ TT ಮುಂದೋಗಿ ನಿಂತಿದೆ. ನಾವು ಇಲ್ಲಿಂದ ಈಗ ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರು ಆಲ್ರೆಡಿ ಹೋಗ್ಯಾರಲ್ಲ ದೇವಸ್ಥಾನಕ್ಕೆ. ನಮ್ಮವ್ರನ್ನ ಈಗ ಹೋಗಿ ದೇವಸ್ಥಾನಕ್ಕೆ ಇಳಿಸಿ ನಾನು ಆ ಗಾಡಿ ಪಕ್ಕ ಹಾಕಿ ರೆಸ್ಟ್ ಮಾಡೋದು. ಇದೇ ಅಯೋಧ್ಯೆ ಟೆಂಪಲ್ ಎಂಟ್ರೆನ್ಸ್ ಇದು. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕುದುರೆಗಳು ಈ ಥರ ಎಲ್ಲ ಡಿಸೈನ್ ಚೆನ್ನಾಗಿದೆ. ಪೊಲೀಸ್ ಏನು ಚೆಕ್ಕಿಂಗ್ ಏನಿಲ್ಲ. ಬಟ್ ಅದೇ ದೊಡ್ಡ ಗಾಡಿ ಬಿಡೋಲ್ಲ. ದೊಡ್ಡ ಗಾಡಿ ಇಲ್ಲ ರೇಟಿ ಪಾರ್ಕಿಂಗ್ ಹಾಕ್ಸ್ತಾರೆ. ನಾವು ಅವ್ರಿಗೆ ಒಳಗಡೆ ಒಂಚೂರು ಹೋಗ್ಬಿಟ್ಟು ಅವ್ರಿಗೆ ಹೊರಗಡೆ ಬಿಟ್ಬಿಟ್ಟು ನಾನು ಆಮೇಲೆ ಪಾರ್ಕಿಂಗ್ ಹಾಕ್ಕೊತೀನಿ. ಪಾರ್ಕಿಂಗಿಗೆ ಹಾಕ್ಬಿಟ್ಟು ಫ್ರೆಶ್ ಆಗಿ ಬರೋಣ ಅಂದ್ಬಿಟ್ಟು ಬಂದೆ. ಹೊರಗಡೆ ಬಂದು ಒಳಗಡೆ ಹೋಗಬೇಕು ಅಂದರೆ ನರಕ ಯಾತನೆ. ನೋಡ್ಬೋದು ಎಷ್ಟು ಗಲೀಜಿದೆ ಅಂದರೆ ಅಯೋಧ್ಯೆ ಎಲ್ಲ ಹಂಗಂತಾರೆ. ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತಾರೆ. ಚೆನ್ನಾಗಿದೆ ದೇವಸ್ಥಾನ ಒಳಗಡೆ, ಇಲ್ಲ ಅಂದಿಲ್ಲ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ಗಲೀಜು ಮಾಡ್ತಿದ್ದಾರೆ. ಪಾಪ ಅವರು ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ.
ನೋಡ್ರಿ ಇಲ್ಲಿ ಹೆಂಗೆ ಗಲೀಜು ಮಾಡ್ಯಾರೆ ಅಂದರೆ ಯಪ್ಪ ಸೋತೋದು. ಈ ವಾಸನೆಯಲ್ಲಿ ಕೂರಕ್ಕಾಗ್ತಾಯಿಲ್ಲ, ಇರೋಕ್ಕಾಗ್ತಾಯಿಲ್ಲ ಗಾಡೀಲಿ. ಬೇರೆಯವರೆಲ್ಲ ನಿಲ್ಸಿ ಹೋಗಿದ್ದಾರೆ, ಬಟ್ ನಮ್ಮದು ಹಂಗಾಗಲ್ವಲ್ಲ, ನಿಲ್ಲಿಸಿ ಗಾಡೀಲೇ ಇರಬೇಕು. ಅಪ್ಪ ಈ ನರಕ ಯಾತನೆಯಲ್ಲಿ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಮ್ಮ ಪಾಡು ಅದೋಗತಿ. ಹಂಗೆ ಹಿಂಗೋ ನಡ್ಕೊಂಡು ನಮ್ಮ ಗಾಡಿ ಹತ್ತತ್ರ ಬಂದೆ. ನೋಡ್ಬೋದು ಇಲ್ಲಿ ಹೆಂಗೆ ಗಲೀಜು ಮಾಡ್ಯಾರೆ ಅಂದರೆ, ನೋಡಿ ಇಲ್ಲಿ ಅಪ್ಪ ಯಾವ ಥರ ಗಲೀಜು ಅಂದರೆ ನಿಜ ಇರೋಕ್ಕಾಗಲ್ಲ. ಸ್ಮೆಲ್ಲು ಅಂದರೆ ಸ್ಮೆಲ್ ಇದೆ ಇಲ್ಲಿ. ಇಲ್ಲೇ ಎಲ್ಲ 1, 2 ಎಲ್ಲ ಇಲ್ಲೇ ಮಾಡಿಬಿಟ್ಟಾರೆ ಪಾರ್ಕಿಂಗಲ್ಲಿ. ನಮ್ಗೆ 2 ಗಾಡಿ ನೋಡಿ ಟಿ ಟಿ ಅಲ್ಲಿದೆ, ನಮ್ಮ ಗಾಡಿ ಇಲ್ಲಿದೆ. ಹೋಗ್ಬಿಟ್ಟು ಗಾಡಿ ಹತ್ಬಿಡೋದು ಫಸ್ಟ್ ಆಗಲ್ಲಪ್ಪ ಇಲ್ಲಿ. ಮಧ್ಯಾಹ್ನ ಅಯೋಧ್ಯೆಗೆ ಬಿಟ್ಟಿದ್ದು, ಸಂಜೆ ಬಂದರು. ಹೆಚ್ಚು ಕಮ್ಮಿ ರಾತ್ರಿನೇ ಬಂದರು 7-8 ಗಂಟೆಗೆ. 8 ಗಂಟೆಗೆ ಅಲ್ಲಿಂದ ಓಡಿಸಿದ ಪ್ರಯಾಗ್ರಾಜ್ ಹೋಗ್ತಾಯಿದ್ದೀನಿ. ಅಲ್ಲಿಂದ ಹೆಚ್ಚು ಕಮ್ಮಿ 150 ಕಿಲೋಮೀಟ್ರ್ ಇದೆ ಪ್ರಯಾಗ್ರಾಜ್ ಇಲ್ಲಿಂದ. ಮಧ್ಯ ಇಲ್ಲೇ ಟೋಲಲ್ಲಿ ಒಂದು ಕಡೆ ಅಡುಗೆ ಮಾಡೋಕ್ಕೆ ನಿಲ್ಲಿಸಿದ್ದೀನಿ. ಇಲ್ಲಿ ಒಂದು ಸಣ್ಣದಾಗಿ ಒಂದು ಬೇಗ ಅಡುಗೆ ಮಾಡ್ಕೊಂಡು ಹೊರಡೋದು. ನೋಡ್ಬೋದು ಅಡುಗೆ ಮಾಡ್ತಾಯಿದ್ದಾರೆ, ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ಪುಳಿಯೋಗರೆ ಮಾಡ್ತಾಯಿದ್ದಾರೆ. ಪುಳಿಯೋಗರೆ ತಿನ್ಕೊಂಡು ನಾನ್ ಸ್ಟಾಪ್ ಈಗ ಪ್ರಯಾಗ್ರಾಜಿಗೆ. ಎಷ್ಟು ಜಾಮ್ ಆಗಿದೆಯೋ ಮುಂದೆ ಗೊತ್ತಿಲ್ಲ. ಬೇಗ ತಿನ್ಕೊಂಡು ಹೋದಷ್ಟು ಒಳ್ಳೆಯದು ಅಂತ ಹೇಳ್ತಾ ಅಡುಗೆ ತಿನ್ಕೊಂಡು ಓಡೋಣ ಬನ್ನಿ. ಹೆಚ್ಚು ಕಮ್ಮಿ ಅಡುಗೆ ತಿನ್ಕೊಂಡು ಹೊರಡ್ತಾ ಬೆಳಗಿನ ಜಾವನೇ ಆಗಿತ್ತು, 2:30-3 ಗಂಟೆ. ಅಲ್ಲಿಂದ ಮುಂದೆ ಬರ್ತಾ ಮತ್ತೊಂದು ಕಡೆ ನಮ್ಮದು ಜಾಮ್ ಸಿಕ್ತು. ಇಲ್ಲಿ ಜಾಮ್ ಹೆಚ್ಚು ಕಮ್ಮಿ 2.5 ಅವರ್ಸ್ ಆಯಿತು. ಹೆಚ್ಚು ಕಮ್ಮಿ 2.5 ಅವರ್ ಆಗುತ್ತೆ ಇದು ಕ್ಲಿಯರ್ ಆಗೋದಕ್ಕೆ. ಈ ಜಾಮನ್ನು ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟು ಮುಂದೆ ಇನ್ನೂ ಹೋಗ್ಬೇಕು. ಮುಂದೆ ಅಲ್ಲಿ ಇನ್ನೂ ಜಾಮ್ ಆಗಿರುತ್ತೆ. ಎಷ್ಟೆಷ್ಟು ಜಾಮ್ ಆಗುತ್ತೆ ಅಲ್ಲೆಲ್ಲ ಕಾದ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ತುಂಬ ಜಾಮ್ ಆಗಿದ್ದರಿಂದ ತಡೆಯೋಕ್ಕಾಗಲಿಲ್ಲ. ಅಲ್ಲೇ ಲೆಫ್ಟಿಗೆ ಇಳಿದು ಅದೊಂದು ಕಡೆ ಮರ ಇದ್ದು ನೆರಳಿದ್ದ ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಅಡುಗೆ ಮಾಡ್ಕೊಳಕ್ಕೆ ಬಿಟ್ವಿ. ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ಇಲ್ಲಿಂದ ಅಡುಗೆ ತಿನ್ಕೊಂಡು ಮತ್ತೆ ಜಾಮ್ ಒಳಗೆ ಸೇರ್ಕೊಬೇಕು. ಅದೆಷ್ಟು ದೂರ ಮುಂದೆ ಮೂವ್ ಆಗಿರುತ್ತೋ ಗೊತ್ತಿಲ್ಲ, ಟ್ರಾಫಿಕ್ಕು ನೋಡಬೇಕು. ಪುಣ್ಯಕ್ಕೆ ನಾವು ಅಡುಗೆ ಮಾಡ್ಕೊಳಕ್ಕೆ ಗ್ಯಾಪಲ್ಲಿ ಟ್ರಾಫಿಕ್ಕೇ ಕ್ಲಿಯರ್ ಆಗಿತ್ತು. ಹಾಗಾಗಿ ಫಾಸ್ಟಾಗಿ ಹುಡ್ಕೊಂಡ್ಬಂದ್ವಿ. ಪ್ರಯಾಗ್ರಾಜ್ ಇನ್ನೊಂದು 15 ಕಿಲೋಮೀಟ್ರ್ ಇದೆ, ಊರು 15 ಕಿಲೋಮೀಟ್ರ್ ಇದೆ. ತ್ರಿವೇಣಿ ಸಂಗಮಕ್ಕೆ ಜಾಸ್ತಿ ಇದೆ ಇನ್ನು. ಇಲ್ಲಿ ಫ್ಲೈಓವರ್ ಬರುತ್ತೆ, ಫ್ಲೈಓವರು ಕೂಡ ಹಿಂಗೆ ಜಾಮ್ ಆಗಿದೆ. ಎಂಟ್ರೆನ್ಸ್ ಇದು ಹೆಚ್ಚು ಕಮ್ಮಿ ಸಿಟಿ ಹತ್ತತ್ರ ಇದ್ದೀವಿ ಈಗ. ಏನು ನೋಡೋಣ ಮುಂದೆ ಹೋಗೋಣ ಏನೇನು ಮಾಡ್ಯಾರೆ. ಈಗ ಬಂದ್ವಿ, ನದಿ ಹತ್ರ ಇದ್ದೀವಿ ಈಗ. ಇದು ಬಂದ್ಬಿಟ್ಟು ಗಂಗಾ ನದಿ, ಯಮುನಾ ನದಿ ಬತ್ತೋಗಿರೋದು ಇಲ್ಲಿ ಇದ್ರ ಮೇಲೆ ರೋಡ್ ಮಾಡ್ಯಾರ. ಈಗ ರೋಡ್ ಮಾಡಿ ಬಿಲ್ಡ್ ಮಾಡ್ಯಾರ. ಇದರಲ್ಲೇ ಹಿಂಗೆ ಹೋಗೋದು ನೋಡಿ. ಎಲ್ಲ ಟೆಂಪ್ರರಿ ವರ್ಕ್ಗಳು. ಇವೆಲ್ಲ ಟೆಂಪ್ರರಿ ಕಂಬಗಳು, ಟೆಂಪ್ರರಿ ಪಿಲ್ಲರ್ಗಳು, ಟೆಂಪ್ರರಿ ಕರೆಂಟ್ಗಳು ಎಲ್ಲ ಟೆಂಪ್ರರಿ ಇರೋದು. ಇದು ನೋಡ್ಬೋದು, ಇದು ಟೆಂಪ್ರರಿ ಬ್ರಿಡ್ಜ್. ಇದೇನು ಪರ್ಮನೆಂಟ್ ಅಲ್ಲ. ಇದು ಮಿಲ್ಟ್ರಿ ಅವರೆಲ್ಲ ಮಾಡಿರೋದು ಬ್ರಿಡ್ಜ್ ಇದು. ಮತ್ತು ಆದಮೇಲೆ ಇದೆಲ್ಲ ಮುಗಿದ್ಮೇಲೆ ತೆಗ್ಬಿಡ್ತಾರೆ. ಇಲ್ಲೆಲ್ಲ ನೀರಿರುತ್ತೆ. ಮಳೆಗಾಲದಲ್ಲೆಲ್ಲ ಇದೆಲ್ಲ ಮುಳುಗೋಗಿರುತ್ತೆ. ಈಗ ಇರೋದೇ ಇಲ್ಲ ಬಿಡ್ರಿ, ನೀರಿರುತ್ತೆ ಇಲ್ಲೆಲ್ಲ. ನೋಡ್ಬೋದು ಹೆಂಗೆ ಸೌಂಡ್ ಬರ್ತಿದೆ, ಡಗ್ 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 ಅಂತ. ಎಲ್ಲ ಕಬ್ಬಣ ಇದು ಟೆಂಪ್ರರಿ. ಈಗ ಬಂದ್ವಿ, ಇದೇ ಮಹಾಕುಂಭ ನಡೀತಾ ಇರೋ ಸ್ಥಳ ಎಂಟ್ರೆನ್ಸ್ ಇದು. ಅದೆಲ್ಲ ಎಂಟ್ರಿ ರೋಡ್ಗಳು. ಇದು ಮೇನ್ ಎಂಟ್ರೆನ್ಸ್ ನೋಡ್ಬೋದು. ಹೆಂಗೆ ನೋಡ್ರಿ ಲೈಟು ಎಷ್ಟು ದೂರ ಕಣ್ಣು ನೋಡಿದ್ರು ಬರೀ ಲೈಟ್ ನೋಡ್ರಿ ಅಲ್ಲಿ. ಯಪ್ಪ ಟ್ರಾಫಿಕ್ ಅಂದರೆ ಟ್ರಾಫಿಕ್. ಅಂತೂ ಇಂತೂ ಒಂದು ಸೇಫ್ ಜಾಗ ನೋಡಿ ಪಾರ್ಕಿಂಗ್ ಆಗದೆ. ಈ ಪಾರ್ಕಿಂಗಲ್ಲಿ ಗಾಡಿ ಇದ್ಬಿಟ್ರೆ ಒಂದು ವಾರಕ್ಕೆ ಗುಜರಿ ಸೇರೋದಂತ ಗ್ಯಾರಂಟಿ. ಯಾಕಂದರೆ ಬರೀ ಧೂಳು. ಹೊಸ ಗಾಡಿ ತಂದು ನಿಲ್ಲಿಸಿದ್ರು ಧೂಳು, ಹಳೆ ಗಾಡಿ ತಂದು ನಿಲ್ಲಿಸಿದ್ರು ಧೂಳು. ಬರೀ ಒಂದು ದಿವಸ ನಿಲ್ಲಿಸಿದ್ರೆ ಎಷ್ಟು ವರ್ಷ ಆಯ್ತಪ್ಪ ನಿಲ್ಲಿಸಿ ಅನ್ಬೇಕು, ಆ ರೇಂಜಿಗೆ ಧೂಳಾಗಿದೆ. ಬಂದಿರೋ ಗಾಡಿನೇ ಧೂಳಾಗಿದೆ ನಮ್ಮದು. ನಿಂತಿರೋ ಗಾಡಿ ಎಷ್ಟು ಧೂಳಾಗುತ್ತೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಈ ಪಾರ್ಕಿಂಗ್ ಸ್ಥಳದಲ್ಲಿ ಏನೇನಿದೆ ಬನ್ನಿ ನೋಡೋಣ. ಏನಿದೆ ಅಂತ ನೋಡೋಕೆ ಹೋಗ್ತಾ ಇರ್ಬೇಕಾರೆ ನಮ್ಮ ಗಾಡಿ ಪ್ಯಾಸೆಂಜರ್ಗಳು ನೋಡ್ರಿ ಎಲ್ಲ ಬೈಕ್ ಆಲ್ಟ್ರೇಷನ್ ಮಾಡಿರೋದು. ಇದು ಹೀರೋ ಹೋಂಡಾ ಸ್ಪ್ಲೆಂಡರ್ಗೆ ಹಿಂಗಡೆ ಗೂಡ್ಸ್ ಗಾಡಿ ಥರ ಮಾಡ್ಯಾರೆ. ಚೆನ್ನಾಗಿದೆ ಎಲ್ಲ. ಆ ರಾಜಸ್ಥಾನ್ ಗಾಡಿ ಇದು. ಇವ್ರು ಇಲ್ಲಿ ಬಂದು ಸೀಟ್ ಹೊಡಿತಾ ಇರ್ತಾರೆ, 100, 200, 300 ತೊಗೊಂಡು. ಆ ಗಾಡಿ ಮೇಲೆ ಕೂತ್ಕೊಂಡು ಪ್ಯಾಸೆಂಜರ್ ಫೋಟೋ ಎಲ್ಲ ತೊಗೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇದು ಇಸ್ಕಾನ್, ಬೆಂಗಳೂರಿಂದ ಇಸ್ಕಾನ್ ಅವ್ರದ್ದು ಇದು ಟೆಂಪಲ್ಲೇ ಕ್ರಿಯೇಟ್ ಮಾಡ್ಯಾರೆ. ಮತ್ತು ಇಲ್ಲಿ ಫ್ರೀ ಊಟ ಇರುತ್ತೆ. ತುಂಬ ಕ್ಯೂ ಇದೆ ಊಟಕ್ಕೆ, ಬಟ್ ತಿನ್ನೋಕ್ಕಾಗಲ್ಲ, ಅಲ್ಲಿ ಕ್ಯೂವಲ್ಲಿ ನಿಂತು. ಇದಕ್ಕೋಸ್ಕರ ನಾವು ತಿನ್ನಲಿಲ್ಲ. ಮುಂದೆ ಹೋಗೋಣ ನೋಡೋಣ ಮುಂದೆ ಎಲ್ಲರೂ ಅಂತ ಹೋಗ್ತಾಯಿದ್ವಿ. ಯಾಕಂದರೆ ಅಡುಗೆ ಅಂತೂ ಮಾಡೋಕ್ಕಾಗಲ್ಲ ಧೂಳಲ್ಲಿ. ಅಡುಗೆ ಮಾಡ್ಕೊಂಡು ಕೂತ್ರೆ ಬರೀ ಧೂಳು ಪಲಾವ್ ತಿನ್ಬೇಕಾಗತ್ತೆ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳ್ತಾ ನೋಡ್ಬೋದು ದೇವಸ್ಥಾನ ಹೆಂಗಿದೆ. ಬರೀ ಒಳಗೋಗಿ ಒಂದ್ಸಲ ನೋಡೋಣ. ಕೃಷ್ಣಂದು ಇಸ್ಕಾನ್.
ಇದು ಎಲ್ಲ ಟೆಂಪ್ರವರಿನೇ, ಒಂಥರ ಮಾರ್ಟ್ ಇದ್ದಂಗೆ ಇದು. ಕೃಷಿ ಮೇಳದಲ್ಲೆಲ್ಲ ಅಂಗಡಿ ಹಾಕ್ತಾರಲ್ಲ ಹಂಗೆ ಕುಂಭಮೇಳದಲ್ಲಿ ಹಾಕಿರೋದು ಇದೆಲ್ಲ ನೋಡ್ಬೋದು. ಅಂದರೆ ಆ ಥರ ದೇವರಿಗೆ ಇದು ಮಾಡ್ತಾ ಇಲ್ಲ, ಬಟ್ ಆದರೂ ಆ ಥರ ಟೆಂಪ್ರವರಿ ಮಾಡಿರೋದಿಲ್ಲ. ಏನು ಇಲ್ಲೇ ಸ್ಥಾಪನೆ ಏನಿಲ್ಲ ಇದು, ಹಾಗೆ ಅಷ್ಟೇ. ನೋಡ್ಬಿಟ್ಟು ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ಭಜನೆ ಮಾಡೋದು. ಇಲ್ಲಿ ಲೈವ್ ಭಜನೆ ಮಾಡ್ತಾರೆ ಇಲ್ಲಿ ಒಳಗಡೆ. ಈ ಲೈವ್ ಭಜನೆಯಲ್ಲಿ ನೋಡ್ರಿ ಇಲ್ಲಿ ಎಷ್ಟೊಂದು ಜಾಗ ಐತಲ್ಲ, ಇಲ್ಲ ಬಂದು ಮಲಗ್ಬೋದು, ರೆಸ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡ್ರಿ ಎಲ್ಲ ಸ್ವಾಮಿಗಳೆಲ್ಲ ಭಜನೆ ಮಾಡ್ತಿರ್ತಾರೆ. ನಾವು ಇವತ್ತು ನೈಟ್ ಇಲ್ಲೇ ಮಲಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ, ನೋಡಬೇಕು. ಇಲ್ಲೇ ಮಲಗ್ಬಿಟ್ಟು ಇಸ್ಕಾನ್ ಅವ್ರದ್ದು ಬೆಂಗಳೂರು ಅವ್ರದ್ದು ಭಜನೆ ಕೇಳೋದು, ಮಲಗೋದು, ಹರೇ ಕೃಷ್ಣ ಅನ್ನೋದು, ಮಲಗೋದೆ ಸುಮ್ಮನೆ ಅಷ್ಟೇ, ಇನ್ನೇನಿಲ್ಲ ಕೆಲಸ. ಹಂಗೆ ಮುಂದೆ ಊಟ ಹುಡ್ಕೊಳ್ತಾ ಬಂದಾಗ ನಮಗೆ ಇಲ್ಲೊಂದು ಕಡೆ ಊಟ ಸಿಕ್ತು, ರಶ್ಶು ಕೂಡ ಇದ್ದಿಲ್ಲ. ಹಾಗಾಗಿ ನುಗ್ತಾ ಇದ್ವಿ ನಾವು. ನುಗ್ಬಿಟ್ಟು ಪಟ ಹೋಗಿ ಏನಿದೆ ನೋಡಿ ವಿಮ್ ಅವ್ರದ್ದು ಆ್ಯಡ್ ಬೇರೆ ಇಲ್ಲಿ, ಪಾತ್ರೆ ತೊಳೆಯೋದು ಸೋಪಿಂದು. ನೋಡ್ಬೋದು ಏನೇನೋ ಮಾಡ್ತಾರಪ್ಪ ಇಲ್ಲೂ ಎಲ್ಲ ಮಾರ್ಕೆಟಿಂಗು. ಇಲ್ಲ ಚಪ್ಪಲಿ ಬಿಟ್ಬಿಟ್ಟು ಹೋಗ್ತಾರಲ್ಲ ಜನ ಇದ್ದಾರೆ ನೋಡ್ರಿ. ಅಂತೇನು ರಶ್ ಇಲ್ಲ, ಇದು ಖಾಲಿ ಇದೆ ಸ್ವಲ್ಪ. ನಾವು ಬನ್ನಿ ಹೋಗಿ ನುಗ್ಗಿ ತಿನ್ನೋಣ. ಅನ್ನ ಆಲೂಗಡ್ಡೆ ಸಾರು ಪರವಾಗಿ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತೇನು ಹೇಳ್ಬಾರ್ದು. ಪ್ರಸಾದ ಹೊಟ್ಟೆ ಹಸ್ವಿಗೆ ಏನು ಸಿಕ್ಕರೇನು, ನಾರ್ತ್ ಕಡೆ ಬಂದರೆ ಗೊತ್ತಾಗತ್ತೆ. ಅನ್ನ ಸಿಕ್ಕರೆ ಸಾಕು, ಬೆಂದಿರಲಿ ಗಟ್ಟಿ ಇರಲಿ, ಅನ್ನ ಸಿಕ್ಕರೆ ತಿಂದ್ಬಿಟ್ಟು ಪಟ್ಟ ಅಂತ. ಅನ್ನ ಬೆಂದಿಲ್ಲ, ಗಟ್ಟಿ ಅಕ್ಕಿ ಹಂಗೆ ಇದೆ, ಏನೂ ಮಾಡೋಕ್ಕಾಗಲ್ಲ, ತಿನ್ನೋದೇ ಸುಮ್ಮನೆ. ಅದೆಲ್ಲ ನೋಡಿದರೆ ನೋಡ್ರಿ, ಇದೆಲ್ಲ ನೋಡಿದರೆ ಆಗಲ್ಲ, ಸುಮ್ಮನೆ ತಿನ್ಬೇಕಷ್ಟೆ. ತಿನ್ಬಿಟ್ಟು ಹಂಗೆ ವಾಕಿಂಗ್ ಬಂದ್ವಿ. ಮೇಲಿಲ್ಲೊಂದು ದೊಡ್ಡ ಏನಿದು ಹೈಟಲ್ಲಿತ್ತು, ನೋಡೋಕೆ ಅಣೆಕಟ್ಟು ಥರ. ಬ್ರಿಡ್ಜ್ ಏನಲ್ಲ ಇದು, ಒಂಥರ ಏನೋ ಇದು ಕೆರೆ ದಂಡೆಯಲ್ಲಿರತ್ತಲ್ಲ ಆ ಥರ ಹೈಟ್ ಇತ್ತು. ಮೇಲೆ ಹತ್ಕೊಂತ ಹೋಗಿ ಮೇಲೆ ವ್ಯೂ ತೋರಿಸ್ತೀನಿ ಬರ್ರಿ. ಈಗ ಮೇಲೆ ಹೆಂಗೆ ಕಾಣುತ್ತೆ ವ್ಯೂ ಅಂತ. ಹೈಟ್ ಇದೆ ಸ್ವಲ್ಪ ಲೈಟಾಗಿ. ಇದು ರೋಡ್, ಇದು ನಡ್ಕೊಂಡು ಹೋಗೋದು ಇದು ರೋಡು. ಆ ಕಡೆ ನೋಡಿದರೆ ಆ ಕಡೆ ಸಿಟಿ, ಅದು ಪ್ರಯಾಗ್ರಾಜ್ ಸಿಟಿ. ಆ ಕಡೆ ಬ್ರಿಡ್ಜು ಅದೆಲ್ಲ ಇದೆ ಸಿಟಿ. ಹಂಗೆ ಈ ಕಡೆ ವ್ಯೂ ತಿರುಗಿಸಿ ನೋಡಿದರೆ ನೋಡ್ರಿ, ಇದು ಆ ಕಡೆ ವ್ಯೂ, ಇದು ಈ ಕಡೆ ವ್ಯೂ ತಿರುಗಿಸಿ ನೋಡ್ಬೋದು. ಲೈಟಿಂಗ್ಸ್ ಹೆಂಗಿದೆ ಯಪ್ಪ, ವೀಡಿಯೋದಲ್ಲಿ ಹೆಂಗೆ ಕಾಣುತ್ತಾ ಇಲ್ಲೋ, ರಿಯಲಾಗಿ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು, ತುಂಬ ಉದ್ದ. ಎಷ್ಟು ನೋಡಿದರೂ ಬರೀ ಲೈಟಾಗಿ ಕಾಣುತ್ತೆ. ಬೆಳಗ್ಗೆ ಎದ್ದು ಇನ್ನೇನು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತ್ರಿವೇಣಿ ಸಂಗಮ ಲೊಕೇಶನ್ ಹುಡ್ಕೊಂಡು ಹೋಗಬೇಕು. ಆಗಲ್ಲ ನೋಡ್ರಿ, ಬೈಕಲ್ಲಿ ಇದ್ದಾರಲ್ಲ ಇವರು, ಬೈಕವರೆಲ್ಲ ಅಲ್ಲಿಗೆ ಬಿಡೋದು. ನಮ್ಮ ಗಾಡಿ ಬೆಳಗ್ಗೆ ಹೆಂಗೆ ಕಾಣ್ತಾ ಇದೆ, ಬೈಕ್ ಒಂದು ಸಿಗಾಕೊಂಬಿಟ್ಟಿದೆ ಪಾಪ. ಇವರಂತೂ ಒಳ್ಳೆ ಕಾಸು ಮಾಡಿಬಿಟ್ರು. 500 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಒಬ್ಬೊಬ್ಬರಿಗೆ 500 ರೂಪಾಯಿ. ಅದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೆ, 1 ಕಿಲೋಮೀಟ್ರ್ 2 3 ಕಿಲೋಮೀಟ್ರಿಗೆಲ್ಲ 500,000 ಕೇಳಿ ಸುಲಿಗೆ ಮಾಡಿಬಿಟ್ರು. ಬಟ್ ಏನು ಮಾಡೋದು, ನಾವು ನಡೆಯೋಕ್ಕಾಗಲ್ಲ ಅಂದವ್ರು ಹೋಗಲೇಬೇಕಾಗತ್ತೆ. ಮುಂದೆ ನಡ್ಕೊಳ್ತಾ ಹಂಗೆ ಬರ್ತಾಯಿದ್ವಿ, ಎಲ್ಲ ನಡ್ಕೊಂಡು ಹೋಗೋಣ ಅಂದು. ಬಟ್ ನಮಗೆ ಸ್ವಲ್ಪ ಜನಕ್ಕೆ ಆಗಲ್ಲ, ನನಗೂ ಕೂಡ ಆಗಲ್ಲ. ಇವಾಗ ನಾನು ಬೈಕಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಯಾರು ಬರ್ತಾರೆ ಕೇಳಿದೆ, ಇನ್ನೊಬ್ಬರು ಯಜಮಾನ್ರು ಬರ್ತೀನಿ ಅಂದರು, ಮಿಕ್ದರೆಲ್ಲ ನಡ್ಕೊಂಡೇ ಬರ್ತೀನಿ ಅಂತಂದರು. ಹಾಗೆ ಮುಂದೆ ಬಂದರೆ ಇದು ತ್ರಿವೇಣಿ ಸಂಗಮ ಎಲ್ಲಿ ಬರುತ್ತೆ ಅಂತ ಇಲ್ಲೇ ನೋಡ್ರಿ, ನೆಲದ ಮೇಲೆ ಬರ್ಕೊಂತವ್ರೆ ನಮ್ಮ ಕಸ್ಟಮರ್ಗಳು. ನೆಲದ ಮೇಲೆ ಬರ್ಕೊಂಡು ಎಲ್ಲ ಫುಲ್ಲು ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಇದು ಯಮುನಾ ನದಿ, ಇದು ಗಂಗಾ ನದಿ ಅಂತೆಲ್ಲ ಮ್ಯಾಪ್ ನೋಡೋದು, ನೆಲದ ಮೇಲೆ ಬರೆದು ಏನಿದು ನಕ್ಷೆ ರೆಡಿ ಮಾಡಿ ದಿಕ್ಕನ್ನು ಹುಡುಕಿ. ಆದರೂ ಗೊತ್ತಾಗಲ್ಲ ಟೈಮಲ್ಲಿ, ರಶಲ್ಲಿ ಯಾವುದು ಅಂತಲೇ ಗೊತ್ತಾಗಲ್ಲ, ಯಾವ ಕಡೆ ಹೋಗ್ಬೇಕು ಅಂತಲೇ ಗೊತ್ತಾಗಲ್ಲ. ನದಿ ಮಧ್ಯೆ ಆಗಿರೋದ್ರಿಂದ ಮ್ಯಾಪು ಸಹಿತ ನೀಟಾಗಿ ತೋರಿಸಲ್ಲ. ಕೇಳಿದವರೆಲ್ಲ ಸುತ್ತಾಡ್ಕೊಂಡು ಯಾವ ಕಡೆಯಿಂದ ಬರಬೇಕು ಈ ಕಡೆಯಿಂದ ಬರಬೇಕು ಅಂತಾರೆ. ಹಾಗಾಗಿ ಎಲ್ಲ ಚರ್ಚೆ, ಫುಲ್ಲು ದೀರ್ಘ ಚರ್ಚೆ. ನಾವು ರಿಸ್ಕ್ ಬೇಡ ಅಂದ್ಬಿಟ್ಟು ಬೈಕವರಿಗೆ ದುಡ್ಡು ಕೊಟ್ಟು ನಾನು ಇನ್ನೊಬ್ರು ಅಂಕಲ್ಲು ಹತ್ಕೊಂಡು ಸೇಸ್ತಾಗಿ ಪೀಸಾಗಿ ಹೋಗ್ತಾಯಿದ್ವಿ. ನೋಡ್ರಿ, ಇದು ಮಣ್ಣಲ್ಲಿ ಬೈಕ್ ಸಿಗಾಕಬಾರ್ದು ಅಂದ್ಬಿಟ್ಟು ಮಿಲ್ಟ್ರಿ ಅವ್ರು ಮಾಡಿರೋದು. ಪೂರಾ ರೋಡೆಲ್ಲ ಕಬ್ಬಣ ಹಾಕಿರೋದೆ. ಇದೆಲ್ಲ ಆಮೇಲೆ ಮುಗಿದ್ಮೇಲೆಲ್ಲ ಲಾರಿ ತುಂಬ ತುಂಬ್ಕೊಂಡು ಹೋಗ್ಬಿಡ್ತಾರೆ. ಬನ್ನಿ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗಿ ಫಸ್ಟ್ ಸ್ನಾನ ಮಾಡೋಣ. ನಮ್ಮ ಪ್ರಕಾರ ಮ್ಯಾಪಲ್ಲಿ ತೋರಿಸಿ ತ್ರಿವೇಣಿ ಸಂಗಮ ಇದೆ. ಯಮುನಾ ಗಂಗಾ ನದಿ ಸೇರೋದು ಇಲ್ಲೇ.
ಸರಸ್ವತಿ ನದಿ ಮಾತ್ರ ಕಾಣಲ್ಲ, ಅದು ಒಳಗಡೆಯಿಂದ ಉದ್ಭವ ಆಗತ್ತೆ ಅಂತಾರೆ. ಹಂಗಾಗಿ ತ್ರಿವೇಣಿ ಸಂಗಮ ಇಲ್ಲೇ ಸಿಕ್ತು ಅಂದ್ಕೊಂಡು ನಿಜವಾಗ್ಲೂ ಸುಮಾರು ಜನ ಗಂಗಾದಲ್ಲಿ ಸ್ನಾನ ಮಾಡಿಬಿಟ್ರು. ತ್ರಿವೇಣಿದಲ್ಲಿ ತುಂಬ ಕಮ್ಮಿ ಜನ ಸ್ನಾನ ಮಾಡಿದ್ದು. ನಮ್ಮ ಲಗೇಜೆಲ್ಲ ನೋಡ್ರಿ, ಇಲ್ಲ ಲಗೇಜೆಲ್ಲ ಇಟ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಮೊಬೈಲೆಲ್ಲ ಸೈಡಲ್ಲಿಟ್ಟು ಹುಷಾರಾಗಿ ಸ್ನಾನ ಮಾಡಿ ಬರಬೇಕು. ಇಬ್ಬರದು ಸ್ನಾನ ಆಯಿತು ನೋಡ್ರಿ. ನಮ್ಮ ಲಗೇಜ್ ಗಂಗಾ ನದಿ ಬಾಟ್ಲಲ್ಲೆಲ್ಲ ತುಂಬಿದ್ವಿ. ನಮ್ಮ ಅಂಕಲು ಪೂಜೆ ಮಾಡ್ತಾಯಿದ್ದಾರೆ ನದಿಗೆ. ಪೂಜೆ ಮುಗಿಸ್ಕೊಂಡು ಇನ್ನೇನು ನಾವು ಮತ್ತೆ ಇನ್ನೊಂದು ಬೈಕ್ ಹತ್ತಿ ಮತ್ತೊಂದು 500 ರೂಪಾಯಿ ಕೊಟ್ಟು ಬೈಕಿಂದ ಡೈರೆಕ್ಟ್ ಗಾಡಿ ಹತ್ರ ಹೋಗ್ಬಿಟ್ಟು ಅಲ್ಲೋಗಿ ಮಿಕ್ದವ್ರು ಬರೋ ತನಕ ವೆಯ್ಟ್ ಮಾಡಿ ಅಥವಾ ಇಸ್ಕಾನಲ್ಲಿ ರೆಸ್ಟ್ ಮಾಡಿ ನಾವು ಅಲ್ಲಿಂದ ನಾನ್ ಸ್ಟಾಪ್ ಶಿವಮೊಗ್ಗಕ್ಕೆ. ಸ್ನಾನ ಮಾಡಿ ಬರ್ತಾ ಈ ಥರ ನಾಮ ಹಾಕ್ಸ್ಕೊಳೋದೊಂದು ಮ್ಯಾಂಡೇಟರಿ ಆಗ್ಬಿಟ್ಟಿದೆ. 10 ರೂಪಾಯಿ ಕೊಟ್ಟರೆ ಹಾಕ್ತಾರೆ. ನಮ್ಮ ಅಂಕಲು ನಾವು ಇಬ್ಬರು ಒಂದು ನಾಮ ಹಾಕ್ಸ್ಕೊಂಡು ನೀಟಾಗಿ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಹೊರಟ್ವಿ. ಇನ್ನು ಬೈಕ್ ಬೇರೆ ಹುಡುಕ್ಬೇಕು. ನೋಡಿ ಹೆಂಗೆ ಹಾಕ್ತೀರಿ ನಾವು ಆಂಟಿ. ಕೃಷ್ಣ ಅದು ತ್ರಿಶೂಲ ಸೈಡಿಗೆ. ರಿಟರ್ನ್ ಬರ್ತಾ 1 ಕಿಲೋಮೀಟ್ರ್ ಎಲ್ಲೂ ಬೈಕ್ ಸಿಗಲಿಲ್ಲ. ಇನ್ನೊಂದು ಕಿಲೋಮೀಟರ್ ಮುಂದೆ ಬಂದುಬಿಟ್ಟು ಬೈಕ್ ಹತ್ಕೊಂಡು ಹೊರಟಿವಿ. ಬಟ್ ಈ ಟೈಮು ಆವಾಗಲೇ ಇಬ್ಬರು ಒಂದೇ ಬೈಕಲ್ಲಿ ಬಂದಿದ್ವಿ. ಇವಾಗ ಇಬ್ಬರು ಒಂದೊಂದು ಬೈಕಲ್ಲಿ ಹೋಗ್ತಿದ್ವಿ. ಯಾಕಂದರೆ 3 ಜನ ಕೂತ್ಕೊಳಕ್ಕಾಗಲ್ಲ, ನಡೆದು ಸ್ವಲ್ಪ ಕಾಲು ನೋವಾಗಿದೆ ಇಬ್ಬರಿಗೂ. ಹಾಗಾಗಿ ಇಬ್ಬರು ಒಂದೊಂದು ಬೈಕಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲಿಂದ ಮುಂದೆ ನಮ್ಮ ಗಾಡಿ ಪಾರ್ಕಿಂಗ್ ಹತ್ರ ಬರ್ತಿದ್ದಂಗೆ ನೆನ್ನೆ ಊಟ ಮಾಡಿದ್ವಲ್ಲ ಅಲ್ಲೇ ಬಂದ್ಬಿಟ್ಟು ಹೊಟ್ಟೆ ಹಸಿತಾಯಿತು. ಮಧ್ಯಾಹ್ನ ಆಗಿತ್ತು, ತಡೆಯೋಕ್ಕಾಗ್ತಿದ್ದಿಲ್ಲ. ಹಂಗಾಗಿ ಊಟ ಮಾಡಿದ್ವಿ. ನೆನ್ನೆಗಿಂತ ಪರವಾಗಿಲ್ಲ, ಇವತ್ತು ಚೆನ್ನಾಗಿತ್ತು. ಎಷ್ಟು ಸಲ ಬೇಕಾದ್ರೂ ಹಾಕ್ತಾರೆ, ಹೆಂಗೆ ತಲೆ ಕೆಡ್ಸ್ಕೊಳಲ್ಲ. ಹಂಗೆ ಅಷ್ಟು ಜನಕ್ಕೆ ಸೇವೆ ಮಾಡ್ತಾಯಿದ್ದಾರೆ. ಚೆನ್ನಾಗಿತ್ತು. ನಿನ್ನೆ ಅನ್ನ ಬೆಂದಿದ್ದಿಲ್ಲ ಅಂದರೆ ಇವತ್ತು ಬೆಂದಿದ್ದಿಲ್ಲ. ಬಟ್ ಆದರೂ ಹೊಟ್ಟೆ ಹಸು ನೀಗ್ತಲ್ಲ ಎರಡು ಸಲ, ಅದೇ ಖುಷಿ ಅಂತ ಹೇಳ್ತಾ ಈಗ ಊಟ ಮಾಡಿಬಿಟ್ಟು ಡೈರೆಕ್ಟ್ ಹೋಗಿ ರೆಸ್ಟ್. ಈಗ ಅಲ್ಲಿಂದ ಎಲ್ಲೇನು ಹೊರಟ್ವಿ. ನೋಡ್ಬೋದು ಧೂಳು ಅಂತ ಫುಲ್ ಧೂಳು ರೋಡ್ ತುಂಬ. ಪಾರ್ಕಿಂಗ್ ಇಸ್ಕೊತಾರೆ ಇಲ್ಲಿ. ಪಾರ್ಕಿಂಗ್ ಇಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ಸಿಟಿಗೆ ಹೋಗೋದು ವಾಪಸ್. ಇಲ್ಲಿಂದ ಮೇನ್ ರೋಡಿಗೆ ಇಟ್ಕೊಳಕ್ಕೆ ಇದೇ ರೋಡು. ಎಷ್ಟು ಧೂಳು, ಎಷ್ಟು ಗುಂಡಿ ಅಂದರೆ ಇದೆಲ್ಲ ರೋಡೇ ಅಲ್ಲ ಆ್ಯಕ್ಚುಲಿ. ಇದು ಹೊಳೆ ಮಧ್ಯೆ ಇದೆಲ್ಲ ಮಾಡಿರೋ ಟೆಂಪ್ರರಿ ಟಾಯ್ಲೆಟ್ಸು, ಎಲ್ಲ ಟೆಂಪ್ರರಿ ಮಾಡ್ಕೊಂಡು ಇವರು ಇಲ್ಲಿಂದ ಮೇನ್ ರೋಡ್ ಜಾಯ್ನ್ ಆಗಬೇಕೀಗ, ಈ ರೋಡ್ ದಾಟಿ. ಹಂಗೆ ಸಂಜೆ ಆಗಿತ್ತು. ಮೇನ್ ರೋಡ್ಗೆ ಬರ್ತಾ ಸೂರ್ಯ ಮುಳುಗ್ತಾ ಇದ್ದ. ನೋಡ್ಬೋದು ಸೂರ್ಯ ಹೆಂಗೆ ಕಾಣ್ತೀಯನೆ ಅಂತ. ಸನ್ಸೆಟ್ ಟೈಮಲ್ಲಿ ಇದೇ ನೋಡ್ಬೋದು. ಎಷ್ಟು ಜನ ಇದ್ದಾರೆ ಬ್ರಿಡ್ಜ್ ಮೇಲೆ. ಅದೇ ನೋಡ್ರಿ, ಎಲ್ಲ ಗಂಗಾ ನದಿ ಮೇಲೆ ಇದು ನೋಡ್ರಿ. ಈ ಕಡೆ ಬೋಟಿಂದ ಇದೆಲ್ಲ VIP ಗಳು 10,000 ಒಬ್ಬರು ಬೋಟಿಗೆ ಸೆಂಟ್ರಲ್ ಕರ್ಕೊಂಡೋಗಿ ಸ್ನಾನ ಮಾಡ್ಸೋಕ್ಕೆ. ಇದೆಲ್ಲ VIP ಗಳಿಗೆ ಮಾತ್ರ. ಇದು ಬ್ರಿಡ್ಜ್ ನೋಡ್ಬೋದು. ಇದೇ ಬ್ರಿಡ್ಜ್ ಕಾಣೋದು ನಿಮಗೆ ಆ ಕಡೆಯಿಂದ, ಕೆಳಗಡೆಯಿಂದ ಕಾಣೋ ಬ್ರಿಡ್ಜ್ ಇದು. ಎಷ್ಟು ಜನ ಇದ್ದಾರೆ ನೋಡ್ಬೋದು. ರೋಡು ತುಂಬ ಜನ, ಬ್ರಿಡ್ಜ್ ತುಂಬ ಜನ, ಎಲ್ಲ ಕಡೆ ಜನ. ಇದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಈಗ ಡೈರೆಕ್ಟಿಗೆ ಶಿವಮೊಗ್ಗ ಹೋಗೋದು ನಮ್ಮದು ಕೆಲಸ. ಹಾಗೆ ಮುಂದೆ ಬರ್ತಿದ್ದಂಗೆ ಒಂದು ಕಡೆ ಸ್ವಲ್ಪ ಜಾಮ್ ಸಿಕ್ತು. ಒಂದು ಅರ್ಧ ಕಿಲೋಮೀಟ್ರ್ ಜಾಮ್ ಆಗಿತ್ತು, 1-2 hours. ಈ ಜಾಮ್ನ ಕ್ರಾಸ್ ಮಾಡಿಕೊಂಡು ಮುಂದೆ ಬಂದ್ವಿ. ಹಂಗೆ ಮುಂದೆ ಫುಲ್ ಜಾಮ್ ಆಗಿತ್ತು. ಆ ಜಾಮಲ್ಲಿ ಹಂಗೆ ಸೈಡ್ಗೆ ಹಾಕ್ಬಿಟ್ಟು ಸ್ಲೋ ಮೂವಿಂಗ್ ಇತ್ತು ಜಾಮ್, ಏನು ನಿಂತಿದ್ದಿಲ್ಲ ಫುಲ್ಲು. ಹಂಗೆ ಅಡುಗೆ ಮಾಡ್ಕೊಂಬಿಡೋಣ ಪಟ್ಟ ಅಂತ ಅಂದ್ಬಿಟ್ಟು ಸೈಡ್ ಹಾಕ್ಬೋದು. ನೋಡೋದು ಎಷ್ಟು ಜಾಮ್ ಇದೆ ಅಂತ. ಇಲ್ಲ ಮುಂದೆ ಟೋಲ್ ಬಾರ್ಡ್ರ್, ಇದು ಮಧ್ಯಪ್ರದೇಶ ಬಾರ್ಡ್ರು. ನಮ್ಮವರೆಲ್ಲ ನೋಡ್ರಿ ಗಾಡಿ ನೋಡ್ರಿ ಎಷ್ಟು ಧೂಳಾಗಿದೆ. ಅವರೆಲ್ಲ ಸೈಡಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲಿಂದ ಅಡುಗೆ ಮಾಡ್ಕೊಂಡು ಮತ್ತೆ ಡೈರೆಕ್ಟ್ ನಾನ್ ಸ್ಟಾಪ್ ಹೋಗೋದು ಈ ಕೆಲಸ. ರಾತ್ರಿ ಎಲ್ಲ ನಾನ್ ಸ್ಟಾಪ್ ಅಡುಗೆ ತಿನ್ಕೊಂಡು ನಾನ್ ಸ್ಟಾಪ್ ಗಾಡಿ ಓಡ್ಕೊಂಡು ಸೀದಾ ಬಂದೆ. ಇದು ಮಧ್ಯಪ್ರದೇಶ ಮಹಾರಾಷ್ಟ್ರ ಬಾರ್ಡ್ರು. ಮಧ್ಯಪ್ರದೇಶ ಫುಲ್ ಕ್ರಾಸ್ ಆಯಿತು ನೈಟು. ಚೆನ್ನಾಗಿತ್ತು ನೋಡ್ಬೋದು. ಲಗೇಜಿನ ಹಂಗೆ ಇದೆ. ಎಷ್ಟು ಅಡುಗೆ ಮಾಡಿದ್ರು ಲಗೇಜ್ ಮಾತ್ರ ಖಾಲಿ ಆಗಿಲ್ಲ. ತರಕಾರಿ ತೊಗೊಂಡೋಗಿ ಬಂದಿರೋ ಇಲ್ಲಿ. ತರಕಾರಿ ತೊಗೊಂಡು ಮಧ್ಯಾಹ್ನದ ಊಟ ಈಗ ಮಾಡಬೇಕು. ನೋಡ್ಬೋದು ತರಕಾರಿ ತೊಗೊಂಡು ಮಧ್ಯಾಹ್ನದ ಊಟ ಮಾಡೋಕ್ಕೆ ಈಗ ರೆಡಿ ಆಗ್ತಾಯಿದ್ದಾರೆ. ಹಂಗೆ ತರಕಾರಿ ಅಂಗಡಿ ಆಪೋಸಿಟ್ಟು ಒಂದು ದೇವಸ್ಥಾನ ಇತ್ತು, ಅಲ್ಲಿ ಜಾಗ ಇತ್ತು ನೆರಳು. ಅಲ್ಲೇ ನಿಲ್ಲಿಸ್ಕೊಂಡು ಅಡುಗೆ ಮಾಡ್ತಾ ಇರೋದು. ಈಗ ನಾನು ಮಲ್ಕೊಂಡಿದ್ದೀನಿ, ಅವರು ಅಡುಗೆ ಮಾಡ್ತಾಯಿದ್ದಾರೆ. ನಾನು ಹಂಗೆ ಚಾಪೆ ಹಾಸ್ಕೊಂಡು ಬಟ್ಟೆ ಹಾಸ್ಕೊಂಡು ಮಲ್ಕೊಂಡು ರೆಸ್ಟ್ ಅಂತ ಇದ್ದೆ. ಇಲ್ಲಿಂದ ಅಡುಗೆ ತಿನ್ಕೊಂಡು ಇಲ್ಲಿಂದ ಮತ್ತೆ ನಾನು ಸ್ಟಾಪ್ ಶಿವಮೊಗ್ಗ ಹೋಗೋದಷ್ಟೇ. ಮಧ್ಯಾಹ್ನ ಅಡುಗೆ ತಿಂದು ನಿದ್ದೆ ಬರ್ತಾಯಿತ್ತು. ಆದ್ರೂ ಕಷ್ಟಪಟ್ಕೊಂಡು ಗಾಡಿ ಹೊಡ್ಕೊಂಡು ಮುಂದೆ ಬಂದು ಟೀ ಅಂಗಡಿ ಹತ್ರ ನಿಲ್ಲಿಸಿದ್ವಿ. ಟೀ ಅಂಗಡಿ ಹತ್ರ ನೋಡ್ಬೋದು ಎಲ್ಲ ಬೆಡ್ ಹಾಕಿದ್ರು. ಬರ್ತಿದ್ದಂಗೆ ಎಲ್ಲ ಬಂದು ಫ್ಲ್ಯಾಟು ಬ್ಲಡ್ಡಲ್ಲಿ ಹಂಗೆ ನೋಡ್ಬೋದು. ಬೆಡ್ಡು ಇದರಲ್ಲಿ ಒಳ್ಳೆ ಮೈಕೈ ನೋವು ಹೋಗುತ್ತೆ ಈ ಥರ ಬೆಡ್ಡಲ್ಲಿ. ಈ ಬೆಡ್ಡಲ್ಲಿ ಮಲಗಿದ್ರೆ ಮೈಕೈ ನೋವು ಇರೋಲ್ಲ. ಎಲ್ಲ ಟೀ ಕುಡಿತಾ ಇದ್ದಾರೆ. ನಾನು ಅದೇ ಗ್ಯಾಪಲ್ಲಿ ಒಂದು ಸಣ್ಣದಾಗಿ ಒಂದು ರೆಸ್ಟ್ ತೊಗೊಂಡು ಕಾಲ್ಗಿಲೆಲ್ಲ ಉದ್ದ ಬಿಟ್ಕೊಂಡು ಗಾಡಿ ಮೇಲಿದೆ, ಮೇನ್ ರೋಡಲ್ಲಿದೆ ಗಾಡಿ ಮೇಲೆ. ಎಲ್ಲ ಮಲಗಿದ್ದಾರೆ. ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ನಾನ್ ಸ್ಟಾಪ್ ಮಹಾರಾಷ್ಟ್ರ ಕ್ರಾಸ್ ಮಾಡಿದರೆ ಮತ್ತೆ ಕರ್ನಾಟಕ ಡೈರೆಕ್ಟ್ ನಮ್ಮ ನಾಡಿಗೆ ರಿಟರ್ನ್.
ಅಲ್ಲಿಂದ ನಾನ್ ಸ್ಟಾಪ್ ಬರೋತ್ತಿಗೆ ಮಿಡ್ನೈಟ್ ಆಗಿತ್ತು. ಮಿಡ್ನೈಟ್ 12:30 1 ಗಂಟೆಗೆ ಬಂದು ಶಿವಮೊಗ್ಗ ರೀಚ್ ಆದೆ. 500 ರೀಚ್ ಆದೆ. ಕಸ್ಟಮರ್ ಪಿಕಪ್ ಲೊಕೇಶನ್ ಇದ್ದಿದ್ದೆ. ಇಲ್ಲಿ ಬಂದು ಅವರೆಲ್ಲ ಲಗೇಜ್ ಎಲ್ಲ ಇಳಿಸ್ಕೊತಾಯಿದ್ರು. ನೋಡ್ಬೋದು, ಇಲ್ಲೇ ಪಿಕಪ್ ಮಾಡಿದ್ದು. ಅಲ್ಲಿ ಹಿಂದೆ ದೇವಸ್ಥಾನದ ಹತ್ರ ಪಿಕಪ್ ಮಾಡಿದ್ದೆ. ಇದು ಇಲ್ಲೇ ಚೂರು ಮುಂದೆ ಬಂದು ನಿಲ್ಲಿಸಿದ್ದು. ಅಂತೂ ಇಂತೂ ಈ ಟ್ರಿಪ್ ಮುಗೀತು. ಖುಷಿ ಆಯಿತು. ಟ್ರಿಪ್ ಮುಗಿಸ್ಕೊಂಡ್ಬಂದಿದ್ದು. ಎಲ್ಲ ಒಳ್ಳೆ ಜನ ಸಿಕ್ಕಿದ್ರು ಅಂತ ಹೇಳ್ತಾ ಅವರೆಲ್ಲ ಲಗೇಜ್ ಇಸ್ಕೊಂಡು ಲೆಕ್ಕಾಚಾರ ಮಾಡ್ಕೊಂಡು ಈಗ ಹೊರಡಬೇಕು. ಬನ್ನಿ ಫಸ್ಟು ಹೋಗಿ ದುಡ್ಡೆಲ್ಲ ಲೆಕ್ಕ ಮಾಡ್ಕೊಂಡು ಎಷ್ಟಾಯ್ತು ಕಿಲೋಮೀಟ್ರ್ ಅನ್ನೋದು ನೋಡೋಣ. ಅಲ್ಲಿಂದ ಎಲ್ಲ ಲೆಕ್ಕಾಚಾರ ಎಲ್ಲ ಮುಗಿಸ್ಕೊಂಡು ಹೊರಟೆ. ನೋಡ್ತಾ ಇರ್ಬೋದು, ಝೀರೋ ಮಾಡಿದ್ದು ಟ್ರಿಪ್ಪು 4777 ಕಿಲೋಮೀಟ್ರ್ ಆಗಿದೆ ಟೋಟಲ್ಲು ಹೋಗಿ ಬಂದಿರೋದು. ಈ ಎಪಿಸೋಡು, ಈ ಪ್ರಯಾಗ್ರಾಜ್ ಸೀರೀಸ್ ಮುಗೀತು ಅಂತ ಹೇಳ್ತಾ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ ಹೊಸ ಥರ ವೀಡಿಯೋಸ್ ಬರುತ್ತೆ, ನೋಡ್ತಾ ಇರಿ. ಸ್ಟೇ ಟ್ಯೂನ್ ಅಂತ ಹೇಳ್ತಾ ಬಾಯ್.